ಈಗ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ್ನಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರ ಹೆಸರುಗಳನ್ನು ಹಂಚಿಕೊಂಡಿದೆ. ಸುಬೇದಾರ್ ಮೇಜರ್ ಪವನ್ ಕುಮಾರ್ ಸೇನೆ, ರೈಫಲ್ ಮ್ಯಾನ್ ಸುನಿಲ್ ಕುಮಾರ್ ವೀರ್ ಚಕ್ರ ಸೇನೆ, ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಸೇನೆ, ಏವಿಯೇಷನ್ ಟೆಕ್ನಿಷಿಯನ್ ಮುರಳಿ ನಾಯಕ್ ಸೇನೆ, ಹವಿಲ್ದಾರ್ ಸುನಿಲ್ ಕುಮಾರ್ ಸಿಂಗ್ ಸೇನೆ, ಸಾರ್ಜೆಂಟ್ ಸುರೇಂದ್ರ ಕುಮಾರ್ ವಾಯುಸೇನಾ ಪದಕ ವಾಯುಪಡೆ. ಇದರರ್ಥ ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಅವರು ಜುಲೈ 28, 2025 ಸಂಸತ್ತಿನಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಸುಳ್ಳು ಹೇಳಿದ್ರು. ಸಂಸತ್ತನ್ನ ಉದ್ದೇಶಪೂರ್ವಕವಾಗಿ ಅವತ್ತು ಹಾದಿ ತಪ್ಪಿಸಲಾಗಿತ್ತು. आपको प्रश्न पूछना है तो यह पूछिए कि इस ऑपरेशन में क्या हमारे जाबाज सैनिकों को कोई क्षति हुई है, तो उसका उत्तर है नहीं. ಇದು ಸದನದ ನಿಂದನೆ ಮತ್ತು ಸಂಸದೀಯ ಹಕ್ಕುಚ್ಯುತಿಯಷ್ಟೇ ಅಲ್ಲ, ಆ ಹುತಾತ್ಮರಿಗೆ ಮಾಡಿದ ಬಹುದೊಡ್ಡ ಅವಮಾನವಾಗಿದೆ. ಈ ಸರ್ಕಾರ ತನ್ನ ನಕಲಿ ಇಮೇಜ್ ಅನ್ನ ಉಳಿಸಿಕೊಳ್ಳೋಕೆ ಆ ಸೈನಿಕರ ಬಲಿದಾನವನ್ನೇ ಸಂಸತ್ತಿನಲ್ಲಿ ನಿರಾಕರಿಸಿತ್ತು. ಈ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಹೀಗೆ ಎಕ್ಸ್ನಲ್ಲಿ ಬರೆದಿದ್ದಾರೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್. ಜೊತೆಗೆ ಅವತ್ತು ರಾಜನಾಥ್ ಸಿಂಗ್ ಯಾವುದೇ ಪ್ರಾಣಹಾನಿ ಆಗಲೇ ಇಲ್ಲ ಅಂತ ಸಂಸತ್ತಿನಲ್ಲಿ ಹೇಳಿದ್ದ ವಿಡಿಯೋ ತುಣುಕನ್ನು ಸುಪ್ರಿಯಾ ಹಾಕಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕಳೆದ ವರ್ಷ ನಡೆದ ಭಯೋತ್ಪಾದಕರ ದಾಳಿಯ ನಂತರ ಪಾಕಿಸ್ತಾನ ಮೂಲದ ಭಯೋತ್ಪಾದಕರ ನೆಲೆಗಳ ವಿರುದ್ಧ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಹುತಾತ್ಮರಾದ ಸಶಸ್ತ್ರ ಪಡೆಗಳ 6 ಸಿಬ್ಬಂದಿ ಹೆಸರುಗಳನ್ನು ಕೇಂದ್ರ ಸರ್ಕಾರ ಮೊದಲ ಬಾರಿಗೆ ಅಧಿಕೃತವಾಗಿ ಬಹಿರಂಗಪಡಿಸಿದೆ. ಹುತಾತ್ಮರಾದವರಲ್ಲಿ 5 ಭಾರತೀಯ ಸೇನೆಯ ಯೋಧರು ಹಾಗೂ ಓರ್ವ ಭಾರತೀಯ ವಾಯುಪಡೆಯ ಸಿಬ್ಬಂದಿ ಸೇರಿದ್ದಾರೆ. ಅವರ ಹೆಸರುಗಳನ್ನು ರಾಷ್ಟ್ರೀಯ ಯುದ್ಧ ಸ್ಮಾರಕದ ಅಧಿಕೃತ ವೆಬ್ಸೈಟ್ನ ರೋಲ್ ಆಫ್ ಹಾನರ್ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು, ಹೊಸದಿಲ್ಲಿಯಲ್ಲಿರುವ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿರುವ 2025ನೇ ಸಾಲಿನ ಸ್ಮಾರಕ ಫಲಕದಲ್ಲೂ ಕೆತ್ತಲಾಗಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅನುಭವಿಸಿದ ಸಾವು ನೋವುಗಳ ಕುರಿತು ಕೇಂದ್ರ ಸರ್ಕಾರದಿಂದ ಬಂದಿರುವ ಮೊದಲ ಅಧಿಕೃತ ದೃಢೀಕರಣ ಇದಾಗಿದೆ. ರಾಷ್ಟ್ರ ಸೇವೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಈ ಯೋಧರ ಹೆಸರುಗಳನ್ನು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಶಾಶ್ವತವಾಗಿ ದಾಖಲಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಮೇ 6 ಮತ್ತು ಮೇ 10, 2025 ನಡುವೆ ಆಪರೇಷನ್ ಸಿಂಧೂರ್ ನಡೆದಿತ್ತು. ಜುಲೈ 28, 2025 ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಸೇನಾ ಕಾರ್ಯಾಚರಣೆ ಕುರಿತು ಲೋಕಸಭೆಯನ್ನು ಉದ್ದೇಶಿಸಿ ಅಧಿಕೃತವಾಗಿ ಮಾತಾಡಿದ್ರು. ತಮ್ಮ ಭಾಷಣದ ಅವಧಿಯಲ್ಲಿ ಅವರು ಕಾರ್ಯಾಚರಣೆಯ ಸಮಯದಲ್ಲಿ ನಮ್ಮ ಯಾವುದೇ ಸೈನಿಕರಿಗೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಮತ್ತು ಭಾರತದ ಯಾವುದೇ ಗುರಿಗಳ ಮೇಲೆ ದಾಳಿ ಮಾಡಲು ಪಾಕಿಸ್ತಾನ ವಿಫಲವಾಗಿದೆ ಅಂತ ತಿಳಿಸಿದ್ರು. ಒಟ್ಟಾರೆ ಪಾಕಿಸ್ತಾನದ ಗಡಿ ಸಂಘರ್ಷದ ಸಮಯದಲ್ಲಿ ಪ್ರಾಣಹಾನಿ ಸಂಭವಿಸಿದೆ ಅಂತ ಸರ್ಕಾರ ನಂತರದ ದಿನಗಳಲ್ಲಿ ಸಾಮಾನ್ಯವಾಗಿ ಒಪ್ಪಿಕೊಂಡಿತ್ತಾದ್ರೂ 1 ವರ್ಷಕ್ಕೂ ಹೆಚ್ಚು ಕಾಲ ಯಾವುದೇ ನಿರ್ದಿಷ್ಟ ವಿವರಗಳು, ಸಂಖ್ಯೆಗಳು ಅಥವಾ ಹೆಸರುಗಳನ್ನು ಬಿಡುಗಡೆ ಮಾಡಿರಲಿಲ್ಲ.